ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆ ಲೋಕಿ ಅವರು ಹೇಳ್ತಾ ಇದ್ರು, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ, ಚಲನೆ ರಹಿತವಾದಂತ ಸಮಾಜ ನಮ್ದು. ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಚಲನೆ, ಸಾಮಾಜಿಕ ಚಲನೆ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಯಾವಾಗಲೂ ಒಂದೊಂದು ಸಾರಿ ಹೇಳ್ತಾ ಇರ್ತೀನಿ, ಮಾನ್ಯ ಅಧ್ಯಕ್ಷರೇ, ನಾನು ಸಣ್ಣ ಹುಡುಗ ಆಗಿದ್ದಾಗ ಈ ಶೇದ ಬಾವಿಗಳಿರ್ತಿದ್ದ ನಮ್ಮ ಹಳ್ಳಿಗಳಲ್ಲಿ, ಇಲ್ಲೂ ಕೂಡ ಪಟ್ಟಣಗಳಲ್ಲಿ ಕೂಡ ಇರ್ತಿದೆ. ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದ್ದಾವೆ. ನೀರು ಸೇದ್ಲಿಕ್ಕೆ ಹೋಗ್ತಿದ್ದೆ ನಾನು, ದನ ಕರುಗಳಿಗೆ ನೀರು ಕುಡಿಸ್ಲಿಕ್ಕೆ. ಮತ್ತೆ ಮನೆಗೆ ನಾವೆಲ್ಲ ಆಗ ಹಳ್ಳಿನಲ್ಲಿ ಈ ನೀರು ಸ್ನಾನ ಮಾಡಬೇಕಾದ್ರೆ ನೀರು ನಾವೇ ತಗೊಬಂದು ತುಂಬ್ಕೊಳ್ಳಿರ್ತಿದ್ದೆವು. ಕಡಾಯಿ ಅಂತ ಇರ್ತಿತ್ತು, ಅದ್ರಲ್ಲಿ ತುಂಬಿಸ್ಕೊತಿದ್ದವು. ನಾವೇ ಬೆಂಕಿಯಾಗಿ ಕಾಯಿಸ್ಕೊಂಡು ಸ್ನಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿತ್ತು. ನೀರು ಸೇದಕ್ಕೆ ಹೋಯ್ತಿದ್ದೆ ಬಾವಿಗೆ. ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು, ಬೇರೆ ಪಕ್ಷಿಗಳೆಲ್ಲ ಸೇರ್ಕೊಂಡು ಎಲ್ಲ ಕಸ ಸೇರಿಸ್ಬಿಡೋವು. ಆ ಕಸ ಎಲ್ಲ ನೀರ್ನೆಲ್ಲ ಮುಚ್ಕೊಬಿಡೋದು. ನಾವೇನ್ ಮಾಡ್ತಿದ್ದ, ಆ ಕಸ ಎಲ್ಲ ಪಕ್ಕಕ್ಕೆ ಸರ್ಕೊಳ್ಳಿ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದು. ಅದು ಕಸ ಎಲ್ಲ ಸರಿ ಕಳೋದು. ಆಮೇಲೆ ನೀರು ತಗೊಳ್ಳೆವು. ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ, ಬುದ್ಧ ಇರ್ಬೋದು, ಬಸವ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಗಾಂಧಿ ಇರ್ಬೋದು, ಎಲ್ಲ ಸುಧಾರಣೆ ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಆ ಕಸ ಎಲ್ಲ ಸರಿತದೆ, ಮತ್ತೆ ಸೇರ್ಕೊಂಡ್ಬಿಡ್ತದೆ. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದಾಗ ಆ ಕಸ ಎಲ್ಲ ಮತ್ತೆ ಸೇರ್ಕೊಂಡ್ಬಿಡೋದು. ಆ ಥರ ನಮ್ಮ ಸಮಾಜ. ಅದಕ್ಕೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಯ್ತಾ ಇಲ್ಲ. 850 ವರ್ಷಗಳ ಹಿಂದೆ ಇವ ನಾರವ, ಇವ ನಮ್ಮವ ಅಂತ ಹೇಳಿದ್ರು ಕೂಡ ಈ ವಚನ ಹೇಳ್ತಾರೆ, ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳ್ತಾರೆ.